ತಾವೆಲ್ಲರೂ ಈ ಪ್ರವಚನವನ್ನು ದೇವರ ಬಗ್ಗೆ ಅಂತ ಏನಾದರೂ ಭಾವಿಸುವುದಾದರೆ ಈ ಪ್ರವಚನವನ್ನು ಶ್ರವಣ ಮಾಡಿ ಉದ್ಧಾರವಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಜೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಭಗವಂತನ ದಿವ್ಯವಾದ, ಅದ್ಭುತವಾದ, ಅಚಿಂತ್ಯವಾದ ಮಹಿಮೆಯನ್ನು ಶ್ರೀಮದ್ಭಾಗವತ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದೆ. ಶ್ರೀಮದ್ಭಾಗವತದಲ್ಲಿ ಹೇಳಿದ ಮಹಿಮೆಗಳನ್ನೆಲ್ಲ ತಿಳಿದುಕೊಳ್ಳುವ ಯೋಗ್ಯತೆ ನಮ್ಮದಲ್ಲ. ಅವರವರ ಯೋಗ್ಯತೆ ಇದ್ದಷ್ಟು ಭಾಗವತದ ಅರ್ಥವನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳಬಹುದು, ಇಳಿಸಿಕೊಳ್ಳಬಹುದು. ಅಂತಹ ಶ್ರೀಮದ್ಭಾಗವತ ಭಗವಂತನ ಮಹಿಮೆಯನ್ನು ಅಪಾರವಾಗಿ ವರ್ಣನೆ ಮಾಡಿದೆ. ಭಗವಂತ ತಾನೇ ಹೇಳುವುದುಂಟು, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸೀತ್ ತತಯೇವಾದ್ಯ ಸ್ವಯಂಭೂ ಸಮಭೂತಜಃ. ಇವತ್ತು ಅನಂತ ಚತುರ್ದಶಿ. ಅನಂತ ಗುಣಪೂರ್ಣನಾದವನು ಭಗವಂತ. ಭಗವಂತ ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಸ್ವಯಂ ಭಗವಂತನೇ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಶ್ರೀಮದಾಚಾರ್ಯರು ಮಾತ್ರ ಪರಮಾತ್ಮನನ್ನು ಅನಂತ ಗುಣಪೂರ್ಣ ಅಂತ ತಿಳಿಸಿದ್ದಾರೆ. ನಿಜವಾಗಿ ಭಗವಂತನನ್ನು ಪುರಾಣಗಳು ಹೇಳುವುದು ನಿರ್ಗುಣ ಅಂತ ಹೇಳುತ್ತವೆ ಅಂತ ಭಾವಿಸಬೇಡಿ. ನೂರಾರು ಕಡೆಗೆ ಇತಿಹಾಸ ಪುರಾಣಗಳಲ್ಲಿ, ವೇದಗಳಲ್ಲಿ ಆ ಭಗವಂತನ ದಿವ್ಯವಾದ ಮಹಿಮೆಗಳನ್ನು, ಗುಣಗಳನ್ನು, ಕ್ರಿಯೆಗಳನ್ನು, ಅತ್ಯದ್ಭುತವಾದಂತಹ ಆ ಪರಮಾತ್ಮನ ವೈಭವವನ್ನು ವರ್ಣನೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಪರಮಾತ್ಮ ಅನಂತನಾಗಿದ್ದಾನೆ. ಏನು ಅನಂತ ದೇವರದು? ಎಲ್ಲವೂ ಅನಂತ. ಭಗವಂತನ ಜ್ಞಾನವೂ ಅನಂತ, ಅವನ ಆನಂದವೂ ಅನಂತ, ಔದಾರ್ಯವೂ ಅನಂತ, ಕಾರುಣ್ಯವೂ ಅನಂತ, ಎಲ್ಲ ಗುಣಗಳೂ ಪರಮಾತ್ಮನದು ಅನಂತ.
ಅನಂತ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಎಂಬುದಾಗಿ ಶ್ರೀಮದಾಚಾರ್ಯರು ಪರಮಾತ್ಮನಿಗೆ ತಲವಾಗಿ ನಮಸ್ಕಾರ ಮಾಡ್ತಾರೆ. ದೇಶ ಕಾಲಗಳ ಮಿತಿಯಿಲ್ಲದ ದೇಶ, ಅನಂತವಾದಂತಹ ಅವ್ಯಾಕೃತ ಆಕಾಶ, ಸ್ಪೇಸ್. ಆ ಅನಂತ ಅವ್ಯಾಕೃತ ಆಕಾಶದಲ್ಲಿಯೂ ತುಂಬಿಕೊಂಡಿದ್ದಾನೆ ಪರಮಾತ್ಮ. ದೇವರಿಲ್ಲದ ಸ್ಪೇಸ್ ಅನ್ನುವುದು ಇಲ್ಲ. ಅನಂತ ಕಾಲದಲ್ಲಿ ಪರಮಾತ್ಮ ಇದ್ದಾನೆ. ಕಾಲಕ್ಕೆ, ಕಾಲದ ಪ್ರವಾಹಕ್ಕೆ ಮೊದಲಿಲ್ಲ, ಕೊನೆ ಇಲ್ಲ. ಅನಾದಿ ಕಾಲದಿಂದಲೂ ಕಾಲವಿದೆ, ಅನಂತ ಕಾಲದವರೆಗೂ ಕಾಲ ಇದೆ. ಅಂತಹ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಭಗವಂತ ಇದ್ದಾನೆ. ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಆದ್ದರಿಂದಲೂ ದೇವರನ್ನು ಅನಂತ ಅಂತ ಶಾಸ್ತ್ರ ಹೇಳುತ್ತದೆ. ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ದೇಶತಃ, ಕಾಲತಃ, ವಸ್ತುತಃ. ವಸ್ತು ಅನ್ನುವ ಶಬ್ದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡುತ್ತಾರೆ. ಭಗವಂತನಲ್ಲಿ ಅನಂತ ಗುಣಗಳಿವೆ, ಅನಂತ ಕ್ರಿಯೆಗಳಿವೆ. ಪರಮಾತ್ಮನಿಗೆ ಅನಂತ ರೂಪಗಳಿವೆ, ಅನಂತ ಅವತಾರಗಳಿವೆ. ಆ ಕಾರಣಕ್ಕಾಗಿ ಭಗವಂತ ಅನಂತ ಅಂತ. ಅಂತಹ ಅನಂತ ಪರಮಾತ್ಮ ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಡುವುದಕ್ಕೆ ಒಂದು ಸಣ್ಣ ದಾರಿಯನ್ನು ನಮಗೆ ತೋರಿಸಿಕೊಡ್ತಾರೆ. ಪೂರ್ಣವಾಗಿ ತಿಳಿದುಕೊಳ್ಳುವ ಯೋಗ್ಯತೆ ನಮ್ಮದಲ್ಲವೇ ಅಲ್ಲ. ಆದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ದೇವರ ಗುಣಗಳನ್ನು ತಿಳಿಯಬೇಕು ಅನ್ನುವುದಕ್ಕೆ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧ ತನುಂಚ ತತಃ ಖಪತಿಂ. ಪರಮಾತ್ಮನಿಗೆ ಅನಂತ ಜ್ಞಾನ ಇದೆ. ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಶ್ರೀಮದಾಚಾರ್ಯರಂದರು, ನೋಡಿ, ಒಂದು ಸಣ್ಣ ವಸ್ತುವನ್ನು ನಿರ್ಮಾಣ ಮಾಡಬೇಕಾದರೆ ಅದರ ಬಗ್ಗೆ ಪರಿಜ್ಞಾನ ಇರಬೇಕು ಮನುಷ್ಯನಿಗೆ, ವ್ಯಕ್ತಿಗೆ, ಒಬ್ಬ ಪುರುಷನಿಗೆ, ಚೇತನನಿಗೆ. ಒಂದು ಗಡಿಯಾರ ತಯಾರು ಮಾಡಬೇಕು, ಅದರ ಬಗ್ಗೆ ಜ್ಞಾನ ಬೇಕು. ಒಂದು ಮೈಕು, ಒಂದು ಮಡಿಕೆ, ಒಂದು ಮನೆ ಕಟ್ಟಬೇಕು, ಅಡಿಗೆ ಮಾಡಬೇಕು, ಒಂದು ಪುಸ್ತಕ ಬರೀಬೇಕು. ಏನು ಮಾಡಬೇಕಂದ್ರೂ ಕೂಡ ಅದರ ಬಗ್ಗೆ ಚೆನ್ನಾಗಿ ಜ್ಞಾನ ಇರಬೇಕು. ಗಡಿಯಾರವನ್ನು ಮಾಡಬೇಕು ಅಂದರೆ ಗಡಿಯಾರದ ಜ್ಞಾನ ಇದ್ದರೆ ಅಲ್ಲ. ನಮಗೆಲ್ಲ ಗಡಿಯಾರ ಅಂದರೆ ಏನು ಅಂತ ಗೊತ್ತು, ಮಾಡಿ ಅಂದರೆ ಮಾಡಲಿಕ್ಕೆ ಬರೋದಿಲ್ಲ. ಹೇಗೆ ಮಾಡಬೇಕು ಅನ್ನುವುದು ಗೊತ್ತಾಗಬೇಕು. ಯಾವುದರಿಂದ ಅದನ್ನು ಮಾಡಬೇಕು, ಏನೆಲ್ಲ ಜೋಡಿಸಿದಾಗ, ಹೇಗೆ ಜೋಡಿಸಿದಾಗ ಆ ವಸ್ತುವಿನ ನಿರ್ಮಾಣವಾಗುತ್ತೆ ಅದು ಗೊತ್ತಿರಬೇಕು. ಈ ಗಡಿಯಾರವನ್ನು ಮಾಡುವ ವ್ಯಕ್ತಿ ಅಥವಾ ಒಂದು ಮಡಿಕೆಯನ್ನು, ಮಣ್ಣಿನ ಪಾತ್ರೆಯನ್ನು ಮಾಡುವಂತಹ ವ್ಯಕ್ತಿಗೆ ಮಣ್ಣು ಗೊತ್ತಿದ್ದರೆ ಸಾಕು, ನೀರು ಗೊತ್ತಿದ್ದರೆ ಸಾಕು. ಹೇಗೆ ಕಲಿಸಿ ಮುದ್ದೆ ಮಾಡಿಕೊಳ್ಳಬೇಕು, ಹೇಗೆ ಅದನ್ನು ಚಕ್ರದ ಮೇಲೆ ಇಡಬೇಕು, ತಿರುಗಿಸಬೇಕು, ಇಷ್ಟು ಗೊತ್ತಿದ್ದರೆ ಸಾಕು. ಅವನೊಂದು ಮಡಿಕೆಯನ್ನು ಮಾಡ್ತಾನೆ. ಯಾಕೆಂದರೆ ಅಷ್ಟು ವಸ್ತುಗಳು ರೆಡಿ ಇದೆ. ಮಣ್ಣಿದೆ, ನೀರಿದೆ, ಅದನ್ನು ಜೋಡಿಸಿ ಮಡಿಕೆಯನ್ನು ಮಾಡಿದರೆ ಸಾಕು. ಆದರೆ ನಮ್ಮ ದೇವರಿಗೆ ಅಷ್ಟಲ್ಲ. ಅವನಿಗೆ ಯಾವುದೂ ರೆಡಿ ಅಲ್ಲ, ಎಲ್ಲವನ್ನೂ ಅವನೇ ರೆಡಿ ಮಾಡಬೇಕು. ಇದ್ದದ್ದಲ್ಲ ದೇವರ ದೃಷ್ಟಿಯಲ್ಲಿ ಮಣ್ಣು, ಮಣ್ಣನ್ನು ದೇವರೇ ಹುಟ್ಟಿಸಿತ್ತು. ಇದ್ದ ನೀರನ್ನು ಬಳಸುವವನಲ್ಲ, ನೀರನ್ನು ಹುಟ್ಟಿಸಬೇಕಾದವನು ಅವನೇ. ನೀರು ಹುಟ್ಟಿಸಬೇಕು, ಮಣ್ಣು ಹುಟ್ಟಿಸಬೇಕು. ಅದರ ಪರಮಾಣುಗಳೆಲ್ಲವೂ ಹುಟ್ಟಬೇಕಾದದ್ದು ಭಗವಂತನಿಂದಲೇ. ಶ್ರೀಮದಾಚಾರ್ಯರು ಪರಮಾಣುಗಳಿಗೂ ಉತ್ಪತ್ತಿಯನ್ನು ಹೇಳಿದ್ದಾರೆ. ಭೂತ ಸೂಕ್ಷ್ಮಗಳು ಮಾತ್ರ ಅನಾದಿನಿತ್ಯ. ಆ ಭೂತ ಸೂಕ್ಷ್ಮಗಳಿಂದ ನೀರು, ಮಣ್ಣಿನ ಪರಮಾಣುಗಳನ್ನು ಆರಂಭ ಮಾಡಿಕೊಂಡು ಎಲ್ಲವುಗಳನ್ನು ಹುಟ್ಟಿಸಿ ಮಣ್ಣು ನೀರುಗಳನ್ನು ಸಿದ್ಧ ಮಾಡುವುದು ಮಾತ್ರ ಅಲ್ಲ, ಮಣ್ಣಿನಲ್ಲಿ ನೀರಿನಲ್ಲಿರುವ ಗುಣಗಳನ್ನು ನಿಯಂತ್ರಣ ಮಾಡುವುದು, ಅವುಗಳನ್ನು ಅಲ್ಲಿ ಹುಟ್ಟಿಸೋದು, ಉಳಿಸೋದು, ಅದರ ಉಪಯೋಗ ಆಗುವಂತೆ ಮಾಡುವುದು, ಅದೂ ಭಗವಂತನದೇ. ಹಾಗಾದರೆ ಕುಂಬಾರನಿಗೆ ಒಂದು ಮಡಿಕೆಯನ್ನು ಮಾಡುವುದಕ್ಕೆ 10 ಜ್ಞಾನ ಸಾಕಾದರೆ ಭಗವಂತನಿಗೆ ಒಂದು ಮಡಿಕೆಯನ್ನು ಮಾಡುವುದರ ಹಿನ್ನೆಲೆಯಲ್ಲೇನೆ ಅನಂತ ಜ್ಞಾನ ಇದೆ ಎನ್ನುವುದನ್ನು ತಿಳಿಯಿರಿ.
ಅನಂತ ಚತುರ್ದಶಿಯ ದಿನ ಅನಂತ ಭಗವಂತನ ಮಹಿಮೆಗಳನ್ನು ಕೊಂಡಾಡಿದ ಶ್ರೀಮದ್ ಭಾಗವತದ ಸಂದೇಶವನ್ನು ಕಿಂಚಿತ್ತಾದರೂ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಇಷ್ಟು ಸಾಲದು. ಮುಂದೆ ಯಾರೆಲ್ಲ ಆ ಮಡಿಕೆಯನ್ನು ಉಪಯೋಗಿಸ್ತಾರೆ ಅದೆಲ್ಲವೂ ದೇವರಿಗೆ ಗೊತ್ತು. ಯಾರು ಯಾವತ್ತು ಹೇಗೆ ಎಷ್ಟರ ಮಟ್ಟಿಗೆ ಉಪಯೋಗಿಸ್ತಾರೆ, ಅದರಲ್ಲಿ ನೀರು ಹಾಕ್ತಾರಾ, ಹಾಲು ಹಾಕ್ತಾರಾ, ಮೊಸರು ಹಾಕ್ತಾರಾ, ಯಾವುದಕ್ಕೆ ಉಪಯೋಗಿಸ್ತಾರೆ, ಎಷ್ಟೆಷ್ಟು ಜನ ಉಪಯೋಗಿಸ್ತಾರೆ, ಎಷ್ಟು ದಿವಸ ಅದಿರುತ್ತೆ, ಮುಂದೆ ಅದು ಒಡೆದರೆ ಎಲ್ಲಿ ಹೋಗಬೇಕು, ಎಲ್ಲಿ ಸೇರಬೇಕು, ಇದೆಲ್ಲವೂ ದೇವರಿಗೆ ಗೊತ್ತು. ಅದಕ್ಕೆ ಅನಂತ ಅಂತ ಹೇಳಿದ್ದು. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಒಂದು ವಸ್ತುವನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕಾಗಿ ಸರ್ವಜ್ಞನಾಗಬೇಕಾಗತ್ತೆ, ಅನಂತ ವಸ್ತುಗಳನ್ನು ತಿಳಿಯಬೇಕಾಗತ್ತೆ. ಇಷ್ಟು ವಿಚಿತ್ರವಾದ ರಿಲೇಟಿವಿಟಿ ಇದೆ. ಆ ಅನಂತ ವಸ್ತುಗಳನ್ನು ತಿಳಿದವನು, ಅನಂತ ಜ್ಞಾನವನ್ನು ಪಡೆದುಕೊಂಡವನು, ಒಂದೊಂದು ವಸ್ತುವಿನ ಹಿನ್ನೆಲೆಯಲ್ಲಿಯೂ ದೇವರು. ಇದು ಬರೀ ಜ್ಞಾನಕ್ಕೆ ಮುಗಿಯೋದಿಲ್ಲ, ತಿಳಿದರೆ ಸಾಲದು, ಅದೆಲ್ಲವನ್ನು ನಿರ್ಮಾಣ ಮಾಡುವ ಇಚ್ಛೆ ಬೇಕು, ಅದಕ್ಕೆ ಪ್ರಯತ್ನ ಬೇಕು. ಏನು ಲಾಭ ಇದನ್ನೆಲ್ಲ ಮಾಡಿದರೆ ದೇವರಿಗೆ? ಯತ್ರ ತ್ರಿಸರ್ಗೋ ಮೃಷ ವ್ಯರ್ಥ. ದೇವರಿಗೆ ಕಿಂಚಿತ್ತೂ ಲಾಭ ಇಲ್ಲ. ಆನಂದಪೂರ್ಣನಾಗಿದ್ದಾನೆ. ಕೇವಲ ಜೀವರ ಮೇಲಿನ ಪ್ರೀತಿ, ಕಾರುಣ್ಯ ಬೇಕು. ಆ ಕಾರುಣ್ಯವೂ ಅನಂತವಾಗಿರಬೇಕು. ಹೀಗೆ ಒಂದೊಂದು ಗುಣಗಳು ಕೂಡ ಪರಮಾತ್ಮನದು ಅನಂತವಾಗಿದೆ. ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧತನುಂಚ ತತಃ ಖಪತಿಂ. ಅಂತಹ ಅನಂತ ಜ್ಞಾನಾದಿ ಗುಣಗಳಿಂದ ಪರಿಪೂರ್ಣನಾದವನು. ಅವನ ಕ್ರಿಯೆಗಳೂ ಅನಂತ. ಅನಂತ ಜೀವರಾಶಿಗಳಲ್ಲಿದ್ದು ಅವರೆಲ್ಲ ಮಾಡುವ ಕಾರ್ಯಗಳನ್ನು ತಾನೇ ಮಾಡಿಸ್ತಾನೆ ಅಂತ ಒಂದೇ ತಿಳಿದರೆ ಸಾಕು. ಒಬ್ಬೊಬ್ಬ ಜೀವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಕ್ರಿಯೆಗಳನ್ನು ಮಾಡ್ತಾನೆ. ಅದೆಲ್ಲವನ್ನು ದೇವರು ಮಾಡಿಸ್ತಾನೆ ಅಂದರೆ ಒಬ್ಬ ಜೀವನೊಳಗಿದ್ದ ದೇವರ ಕ್ರಿಯೆಗಳೇ ಅನಂತ ಆದವು. ಅಂತಹ ಜೀವರೇ ಅನಂತ ಇದ್ದಾರೆ. ಎಷ್ಟು ಅನಂತ ಇದ್ದಾರೆ ಅದನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ. ಪರಮಾಣು ಪ್ರದೇಶೇಪಿ ಹ್ಯನಂತಹ ಜೀವರಾಶಯ. ಒಂದು ಪರಮಾಣು ಇರುವಂತಹ ಸ್ಥಳದಲ್ಲಿ ಅನಂತ ಜೀವರಾಶಿಗಳು ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯಿಂದಿದ್ದಾರೆ. ಕಾಲಾನಂತ್ಯಕ್ಕಿಂತಲೂ ಜೀವಾನಂತ್ಯ ಹೆಚ್ಚು ಅಂತ ಹೇಳ್ತಾರೆ. ಎಷ್ಟು ಕ್ಷಣಗಳಿವೆ, ಅನಂತ ಕ್ಷಣಗಳಿವೆ. ಆದರೆ ಅದಕ್ಕಿಂತ ಹೆಚ್ಚು ಅನಂತ ಯಾರು ಅಂದರೆ ಜೀವರು. ಅಂತಹ ಅನಂತಾನಂತ ಜೀವರಿದ್ದಾರೆ. ಒಬ್ಬೊಬ್ಬರಿಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಕ್ರಿಯೆಗಳಿವೆ. ಅದೆಲ್ಲವನ್ನು ಒಬ್ಬ ದೇವರು ತಾನು ಒಬ್ಬೊಬ್ಬ ಜೀವರಲ್ಲೇ ಅಂತರ್ಯಾಮಿಯಾಗಿ ಮಾಡಿಸ್ತಾನೆ ಅಂದರೆ ಭಗವಂತನ ಒಬ್ಬ ಜೀವನೊಳಗೆ ಇದ್ದು ಮಾಡಿಸುವ ಕ್ರಿಯೆಗಳು ಅನಂತವಾಯಿತು. ಅಂತಹ ಅನಂತ ಅನಂತ ಕ್ರಿಯೆಗಳು, ಅನಂತ ಗುಣಗಳು, ಒಂದೊಂದು ಗುಣವೂ ಅನಂತ ಅಪಾರ. ಅನಂತ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ, ಅನಂತ ಕಾಲದಲ್ಲಿ ವ್ಯಾಪ್ತನಾಗಿದ್ದಾನೆ. ಅನಂತ ಕರ್ಮಗಳನ್ನು ಮಾಡಿಸುವುದು ಮಾತ್ರ ಪರಮಾತ್ಮ ಅಲ್ಲ, ಮಾಡಿದ ಅನಂತ ಕರ್ಮಗಳಿಗೆ ಫಲವನ್ನು ಕೊಡುವವನು ಕೂಡ ಭಗವಂತ. ಅಂತಹ ಅದ್ಭುತವಾದ ಅನಂತ್ಯವನ್ನು ಪಡೆದ ಅನಂತ ಕರ್ಮಗಳಿಗೆ ಫಲವನ್ನು ಕೊಡುವಂತಹ ಸ್ವಾಮಿ. ಎಷ್ಟೆಷ್ಟೋ ಜನ್ಮಗಳಲ್ಲಿ ನಾವು ಕರ್ಮಗಳನ್ನು ಮಾಡಿರ್ತೇವೆ. ಮಾಡಿದಂತಹ ಕರ್ಮಗಳು ಏನು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಮಾಡಿದ ಸೇವೆಗಳಿಗೆ ಸೇವಾಕರ್ತೃಗಳು ರಸೀಟ್ ತೋರಿಸಿ ಫಲವನ್ನು ತೆಗೆದುಕೊಳ್ತಾರೆ. ಬಹಳ ಸುಲಭ. ಆದರೆ ಒಂದು ಜನ್ಮದ್ದಲ್ಲ, ಎರಡು ಜನ್ಮದ್ದಲ್ಲ, ಎಷ್ಟೆಷ್ಟೋ ಜನ್ಮಗಳ ಹಿಂದೆ ನಾವು ಮಾಡಿದ ಪುಣ್ಯದ ಫಲವನ್ನು ಇವತ್ತು ಅನುಭವಿಸ್ತಾ ಇರ್ತೇವೆ. ಹೊರಗೆ ಬೇಕಾದಷ್ಟು ಶಬ್ದ ಇದೆ, ಏನೂ ಶಬ್ದವಿಲ್ಲದಂತೆ ಶಾಂತವಾಗಿ ದೇವರ ಮಹಿಮೆಯನ್ನು ಇಲ್ಲಿ ಒಳಗೆ ಕುಳಿತು ನೀವೆಲ್ಲ ಕೇಳ್ತಾ ಇದ್ದೀರಿ. ಇದು ಯಾವ ಜನ್ಮದ ಪುಣ್ಯವೋ?
ಬಾಗಿಲೊಳಗೆ ಬರುವಾಗ ರಾಮ 18 ಜನ್ಮಗಳ ಹಿಂದೆ ನಾನೊಬ್ಬ ಬ್ರಾಹ್ಮಣನಿಗೆ ತಂಪಾದ ಪಾನೀಯ ಕೊಟ್ಟು ಒಳ್ಳೆ ಬಿಸಿಲಿನಲ್ಲಿ ಒಳಗೆ ಕರೆದು ಆತಿಥ್ಯ ಮಾಡಿದ್ದೆ. ಆ ಪುಣ್ಯದ ರಸೀಟ್ ಹೀಗಿದೆ, ಸ್ವಲ್ಪ AC ಹಾಲಲ್ಲಿ ನನಗೆ ಬಿಡ್ತೀಯಾ ಅಂತ ಯಾರಾದರೂ ಕೇಳಿ ಒಳಗೆ ಬಂದಿದ್ದೀರಾ? ಯಾರು ಕೇಳ್ತೇವೆ? ಯಾರಿಗೆ ಗೊತ್ತು? ಎಲ್ಲರೂ ಇನೋಸೆಂಟು. ಏನು ಮಾಡಿದ್ದೇವೆ ಏನು ಮಾಡಿಲ್ಲ ಗೊತ್ತಿಲ್ಲ, ಕೈ ಎತ್ತಿ ನಿಂತಿದ್ದೇವೆ ದೇವರ ಹತ್ರ ಅಷ್ಟೇ. ಯಾವುದಕ್ಕೂ ಪ್ರೂಫ್ ಇಲ್ಲ. ಪುಣ್ಯ ಮಾಡಿದ್ದಕ್ಕೂ ಪ್ರೂಫ್ ಇಲ್ಲ, ಪಾಪ ಮಾಡಿದ್ದಕ್ಕೂ ಪ್ರೂಫ್ ಇಲ್ಲ. ಆದರೆ ಭಗವಂತ ಮಾತ್ರ ಏನು ಗೊತ್ತಿಲ್ಲ, ನಾನು ಏನು ಮಾಡಿದರೂ ನಡೆಯುತ್ತೆ, ಇವರನ್ನೆಲ್ಲರನ್ನೂ ನರಕದಲ್ಲಿ ಹಾಕಿ ಸತಾಯಿಸೋಣ ಅಂತೇನಾದರೂ ದೇವರು ಸಂಕಲ್ಪ ಮಾಡಿದರೆ ಯಾರೂ ಅವನಿಗೆ ಪ್ರತಿ ಮಾಡುವವರಿಲ್ಲ, ಎದುರು ಮಾತನಾಡುವವರಿಲ್ಲ, ಶಕ್ತಿಯೇ ಇಲ್ಲ. ಅನಂತ ಶಕ್ತಿ ಪರಮಾತ್ಮ. ಆದರೆ ಒಂದು ದಿನವೂ ಹಾಗೆ ಮಾಡುವುದಿಲ್ಲ ಭಗವಂತ. ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಏನೆಲ್ಲ ಫಲ ಕೊಡಬೇಕು, ಜನ್ಮಾಂತರದಲ್ಲಿ ಮಾಡಿದ ಅನ್ನದಾನ ಇರಬಹುದು, ವಸ್ತ್ರದಾನ ಇರಬಹುದು, ಇನ್ನನೇಕ ಪರೋಪಕಾರ ಸೇವೆ ಶುಶ್ರೂಷೆ ಇರಬಹುದು, ಅವುಗಳ ಫಲವಾಗಿ ಕಾಲ ಕಾಲಕ್ಕೆ ಅನ್ನ, ಆಹಾರ, ವಸ್ತ್ರ, ನೀರು, ಗಾಳಿ, ಬೆಳಕು, ಪ್ರೀತಿ, ವಿಶ್ವಾಸ, ಅಧಿಕಾರ, ಐಶ್ವರ್ಯ, ನಾನಾ ವಿಧವಾದಂತಹ ಸೌಭಾಗ್ಯಗಳನ್ನು ಪರಮಾತ್ಮ ಕಾಲ ಕಾಲಕ್ಕೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಎಂದರೆ ಆ ಭಗವಂತನ ಅನಂತವಾದ ಜ್ಞಾನ ಒಂದು ಕಡೆಗಿದೆ, ಎಲ್ಲ ಕರ್ಮಗಳ ಜ್ಞಾನ ಉಂಟು, ಜೊತೆಗೆ ಅನಂತವಾದ ಕಾರುಣ್ಯ ಇನ್ನೊಂದು ಕಡೆಗಿದೆ. ಅನಂತ ಕರ್ಮಗಳು ಗೊತ್ತು, ಅನಂತ ಜೀವರು ಗೊತ್ತು, ಯಾರಿಗೆ ಏನು ಫಲ ಕೊಡಬೇಕು ಅನ್ನೋದು ಗೊತ್ತು. ಇದೆಲ್ಲದರ ಮೇಲೆ ಕಾರುಣ್ಯ ಇದೆ. ಅದಕ್ಕಾಗಿ ಪ್ರೀತಿಯಿಂದ ದಯೆಯಿಂದ ಆ ಕಾಲಕ್ಕೆ ಆ ಫಲಗಳನ್ನು ಕೊಡ್ತಾನೆ ಎನ್ನುವುದಕ್ಕೆ ನಾವು ನೀವು ಎಲ್ಲ ಬದುಕಿದ್ದೇವೆ, ಸುಖವಾಗಿದ್ದೇವೆ, ಸಾಧನೆಯನ್ನು ಮಾಡ್ತೇವೆ. ಮೋಕ್ಷವನ್ನು ಹೊಂದುವವರೆಗೂ, ಹೊಂದಿದ ಮೇಲೂ ಅನಂತ ಕಾಲದವರೆಗೆ ದೇವರ ಕಾರುಣ್ಯ ಬೇಕು. ಎಂಥ ಫಲ ಕೊಡ್ತಾನೆ. ಉತ್ಸಾಹದಲ್ಲಿ ಪತ್ರಿಕೆಗಳನ್ನು ಪ್ರಾರಂಭ ಮಾಡುವಂತಹ ಪತ್ರಿಕೋದ್ಯಮಿಗಳು ಆಜೀವ ಸದಸ್ಯತ್ವವನ್ನು ಮಾಡಿಕೊಳ್ತಾರೆ. ಸ್ವಲ್ಪ ದಿನಗಳ ನಂತರ ಪರಿಸ್ಥಿತಿ ಭಯಾನಕವಾದಾಗ ಆಜೀವ ಸದಸ್ಯತ್ವದ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆಜೀವ ಸದಸ್ಯರು ಅಂದರೆ ಬದುಕಿರುವವರೆಗೆ ಅಂತ ಅರ್ಥ ಅಲ್ಲ. 5 ವರ್ಷ 10 ವರ್ಷ ನಿಮಗೆ ಎಷ್ಟು ದಿನ ಕಳಿಸಬೇಕು ಅನ್ನುವಂತಹ ಅಪೇಕ್ಷೆ ನಮ್ಮಲ್ಲಿ ಜೀವಂತವಾಗಿರುತ್ತದೋ ಆ ಜೀವನ ಇರುವವರೆಗೆ. ಘೋಷಣೆ ಮಾಡಿದ, ಸಮಾಯಾತ ಸಮಾಯಾತಯೇ ಮೋಕ್ಷ ಪದೇಚ್ಛವ ಅಂತ. ಅಯ್ಯೋ, ಇಷ್ಟೆಲ್ಲ ಜೀವರಿಗೆ ಅನಂತ ಕಾಲದವರೆಗೆ ಸುಖ ಕೊಡಬೇಕು, ಅವರಿಗೆ ಬೇಕಾದಂತಹ ಭೋಗಗಳನ್ನು ಕೊಡಬೇಕು. ಸ್ತ್ರೀಭಿರುವ ಯಾನ ಇರುವ, ಜ್ಞಾತಿಭಿರುವ ಅಜ್ಞಾತಿಭಿರುವ, ಅಷ್ಟೆಲ್ಲ ಯಾನಗಳನ್ನು, ಅಷ್ಟೆಲ್ಲ ವ್ಯವಸ್ಥೆಯನ್ನು, ಅಷ್ಟೆಲ್ಲ ಭೋಗ್ಯ ವಸ್ತುಗಳನ್ನು, ಅದು ಏನೋ ಒಂದು ಚೂರು ಪಾರು ರಜಸ್ಸು ತಮಸ್ಸು ಮಿಶ್ರ ಆಗದ ಶುದ್ಧ ಸತ್ವಾತ್ಮಕವಾದ ಅಷ್ಟೆಲ್ಲ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದೇನು, ಇದೆಲ್ಲಿಯೇ ಹೊಸದಾದ ತಲೆಶೂಲೆ ಅಂತ ಸಾಕು. ಒಂದು 10 ವರ್ಷ ಆಮೇಲೆ ಮುಗಿದು ಹೋಯಿತು ಅಂತ ಮಾಡಿದರೆ, ಅನಾದಿ ಕಾಲದಿಂದ ಮಾಡಿದ ಸಾಧನೆಯನ್ನು ಮಾಡಿದಂತಹ ಬಡಪಾಯಿಗಳಾದಂತಹ ಜೀವರು ಏನು ಮಾಡಲಿಕ್ಕೆ ಸಾಧ್ಯ? ಬಡಬಡಿಸ್ತಾ ಕೂಡಬೇಕು ಬಡಪಾಯಿಗಳಷ್ಟೇ. ಆದರೆ ಒಂದು ಸಂಕಲ್ಪಕ್ಕೆ ಆ ರೀತಿ ಪರಮಾತ್ಮ ಹಿಂದೆ ಸರಿಯದೆ, ಮೋಸ ಮಾಡದೆ, ವಂಚನೆ ಮಾಡದೆ, ಅನಂತ ಅಂದರೆ ಅನಂತ ಕಾಲದವರೆಗೆ ಪ್ರತಿಯೊಬ್ಬ ಜೀವರಿಗೂ ಕೂಡ ಸುಖವನ್ನು ಮೋಕ್ಷದಲ್ಲಿ ಕೊಡ್ತಾನೆ. ಅಂದರೆ ಆ ಕಾರುಣ್ಯ ಎಂಥದ್ದು, ಎಷ್ಟು ಅದ್ಭುತ. ಅನಂತ ಅನಂತ ಅನಂತ. ಶಾಂತವಾದ ಬುದ್ಧಿ, ಶಾಂತವಾದಂತಹ ವಿವೇಕ ಇರುವ ಉತ್ಪ್ರೇಕ್ಷೆ, ಊಹೆ ಎಲ್ಲವೂ ಶಾಂತ. ಇಂತಹ ಅತ್ಯಲ್ಪ ಮತಿಗಳಾದ ನಾವು ಎಷ್ಟು ಅಂತ ದೇವರ ಬಗ್ಗೆ ಊಹಿಸುವುದಕ್ಕೆ ಸಾಧ್ಯ? ನಮಗೆ ಊಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ತಿಳಿದರೇ ಅದು ಅನಂತನನ್ನು ತಿಳಿದಂತೆ. ಯಸ್ಯಾ ಮತಂ ತಸ್ಯ ಮತಂ ಮತಂ ಯಸ್ಯ ನವೇದ ಸಹ.
ಆ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳಿದಿದ್ದೇವೆ ಅಂತ ಅರ್ಥ ಮಾಡಿಕೊಂಡ್ರೆ ಅದರಂತಹ ತಪ್ಪು ಇನ್ನೊಂದಿಲ್ಲ. ಅತಿ ಅತಿ ಅತೀ ಅಲ್ಪ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆದರೆ ತಿಳಿಯದೇ ಇರಬಾರದು. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ತಿಳಿದು ಆ ಅನಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಈ ದೃಷ್ಟಿಯಿಂದಲೇ ಯಾವುದೇ ಸತ್ಕರ್ಮವನ್ನು ಮಾಡಿದರೆ ಕೊನೆಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ಅಂತ ಶಾಸ್ತ್ರಜ್ಞರು ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಯಾವುದೇ ರೀತಿಯ ಅನುಸಂಧಾನದಿಂದ ವಿಧಿವಿಧಾನಗಳಿಂದ ಚ್ಯುತರಾಗದಂತೆ ತಕ್ಕ ಮಟ್ಟಿಗೆ ಕರ್ಮವನ್ನು ಮಾಡಿದ್ದು ನಿನ್ನ ಅನುಗ್ರಹದಿಂದ. ಈ ಕರ್ಮಗಳಿಗೆ ನೀನು ಅನಂತವಾದ ಫಲವನ್ನು ಕೊಡಬೇಕು. ನಾವು ಕೊಡೋದು ಎರಡು ಕೈಯಿಂದ, ನೀನು ಅನಂತ ಹಸ್ತಗಳಿಂದ ಅನಂತ ಕಾರುಣ್ಯದಿಂದ ನಮಗೆ ಫಲ ಕೊಡಬೇಕು, ಕೊಡ್ತೀಯ ಅನ್ನುವುದಕ್ಕೋಸ್ಕರ ಆ ಪರಮಾತ್ಮನನ್ನು ಅನಂತ ಎಂಬುದಾಗಿ ನಾನು ಏನೆಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ತಿಳಿದು ಅಲ್ಲಿದ್ದ ಮಂತ್ರಗಳ ಶ್ಲೋಕಗಳ ಪಠನ ಮಾಡಿ ಈ ಕರ್ಮಗಳನ್ನು ಮಾಡಿದ್ದೇನೆ. ಆ ಎಲ್ಲ ಗೋ ಶಬ್ದಗಳು, ಆ ಎಲ್ಲ ವೇದಾದಿ ಸಕಲ ಸಚ್ಚಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ನೀನು ಗೋವಿಂದ. ಒಂದೊಂದು ಶಬ್ದದ ಅರ್ಥವನ್ನು ತಿಳಿದು ನಾವು ಮಂತ್ರಗಳನ್ನು ಅನ್ನಬೇಕು. ಕೊನೆ ಪಕ್ಷ ಎಲ್ಲ ವೇದಶಾಸ್ತ್ರಗಳಿಂದ ಪ್ರತಿಪಾದ್ಯನಾದ ಸರ್ವೋತ್ತಮನಾದ ಸ್ವತಂತ್ರನಾದ ಸ್ವಾಮಿ ಗೋವಿಂದ ನೀನು. ಏನೆಲ್ಲ ವಸ್ತುಗಳನ್ನು ನಾನು ಬಳಸಿದ್ದೇನೆ ಈ ಕರ್ಮಗಳಲ್ಲಿ, ಪಾರ್ಥಿವ ಅಥವಾ ನೀರಿನ ವಸ್ತು ಏನೇನನ್ನೋ ಬಳಸಿದ್ದೇನೆ, ಅದೆಲ್ಲವೂ ಗೋ. ಗೋ ಅಂದರೆ ಪೃಥ್ವಿ, ಗೋ ಅಂದರೆ ನೀರು. ಪಾರ್ಥಿವವೋ ಜಲೀಯವಾದ ವಸ್ತುವೋ ಇನ್ನಿತರ ವಸ್ತುಗಳೋ, ಅಥವಾ ಗೋ ಅಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ಬಳಸಿ ಉಪಯೋಗಿಸಿ ಏನೇನು ಸತ್ಕರ್ಮಗಳನ್ನು ಮಾಡಿದ್ದೇನೆ, ಆ ಎಲ್ಲ ಇಂದ್ರಿಯಗಳಿಗೂ ಭೂತಗಳಿಗೂ ಎಲ್ಲದಕ್ಕೂ ಚೈತನ್ಯಕ್ಕೂ ಪ್ರೇರಕನಾದವನು ನೀನು ಗೋವಿಂದ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬುದಾಗಿ ತಿಳಿದು ಆ ಅನಂತ ಫಲಪ್ರದನಾದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಸಂದೇಶವನ್ನು ನೀಡಿದೆ. ಇಂತಹ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಗುರುಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ, ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಅನಂತ ರೂಪಿಯಾದ ಅನಂತ ಗುಣಪೂರ್ಣ ನಿರ್ದೋಷನಾದ ಸರ್ವೋತ್ತಮನಾದ ಪರಮಾತ್ಮನ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಚರಣಾರವಿಂದಗಳಲ್ಲಿ ಎಲ್ಲ ಪುಣ್ಯಕರ್ಮಗಳ ಸಮರ್ಪಣೆಯನ್ನು ಮಾಡೋಣ. ಇದು 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 ಮಧ್ವ ಸಿದ್ಧಾಂತದ ಪರಮ 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 ಮಹಾಸಿದ್ಧಾಂತವನ್ನು ಇವತ್ತು ಬಿಚ್ಚಿ ಬಿಚ್ಚಿ ಇಟ್ಟಿದ್ದಾರೆ. ನಾನು ನಿಮ್ಮನ್ನು ಕರೆದದ್ದು ಮತ್ತು ಇನ್ಯಾವ ಕಾರಣಕ್ಕಲ್ಲ, ಇಲ್ಲಿ ಕುಣಿಯೋದಕ್ಕಾಗಿ ನೀವು ಬರಬೇಕು. ಕುಣಿಯೋದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ. ದೇವರು ಸ್ವಾಮಿಗಳವರು ನಿತ್ಯದಲ್ಲಿ ನಮಗೆ ಒಂದೊಂದು ಪರಮಾಣುವನ್ನು ಕೊಡ್ತಿದ್ರು. ಮಹಾಭಾರತ, ಭಾಗವತ, ಉಪನಿಷತ್ತು, ಗೀತೆ ಇತ್ಯಾದಿಗಳ ಪರಮಾಣುವನ್ನು ಕೊಡ್ತಾ ಇದ್ದರು. ಇವತ್ತು ಅನಂತವಾದ ಚಂಡನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಪ್ರಾಯ ನಾನು ಇನ್ನು ಯಾವ ಬೇರೆ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಇದು ಮಹಾಸ್ವಾಮಿಗಳವರು ಇವತ್ತು ಹೇಳಿದ ಉಪನ್ಯಾಸ, ಇವತ್ತು ಹೇಳಿದ ಅತಿ ಸಂಕ್ಷೇಪದಲ್ಲಿ ಹೇಳಿದಂತಹ ಇದೇನೋ ಭಾಗವಿದೆ. ಭಗವಂತನ ಅನಂತ ರೂಪ, ಅನಂತ ಅವಯವ, ಅನಂತ ಗುಣಗಳು, ಅನಂತ ಕ್ರಿಯೆ, ಅನಂತ ಅಂತರ್ಯಾಮಿ, ಅನಂತ ಕರ್ಮಗಳು ಮಾಡಿಸುವುದು, ಅನಂತ ಫಲಗಳನ್ನು ಕೊಡುವುದು, ಅನಂತ ಜೀವರು, ಅನಂತ ದೇಶ ಅಂಶಗಳು, ಕಾಲದ ಕ್ಷಣಗಳು, ಅನಂತ ಪರಮಾಣುಗಳು, ಅನಂತ ಕ್ರಿಯೆಗಳು, ಹೀಗೆ ಅನಂತ ವೇದಗಳು, ಅನಂತ ದೇವತೆಗಳಿಗೆ ಆಧಾರ. ಈ ಮಾತುಗಳನ್ನು ಕೇಳ್ತಾ ಇದ್ದರೆ ಸಮಗ್ರವಾದ ಭಗವಂತನ ಸ್ವರೂಪವನ್ನು ಮಹಾಸ್ವಾಮಿಗಳವರು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಯಾರು ನೀವು ಎಷ್ಟು ಎಪ್ರಿಷಿಯೇಟ್ ಮಾಡಿದ್ದೀರಿ, ಅರ್ಥಾತ್
ಚೆನ್ನಾಗಿದೆ ಅಂತ ಉಪನ್ಯಾಸವನ್ನು ಪ್ರಶಂಸೆ ಮಾಡುವುದಕ್ಕೆ ನಾನು ಹೇಳ್ತಾ ಇಲ್ಲ. ಸರ್ವಥಾ ನಾನು ಹೇಳ್ತಾ ಇದ್ದಿಲ್ಲ. ಪ್ರಶಂಸೆಗೆ ಅದೆಲ್ಲ ಬೇರೆ ವಿಷಯ. ಅದು ಕಾವ್ಯವನ್ನು ಮಾಡಿದಾಗ ಪ್ರಶಂಸೆ ಮಾಡು. ಸಮಗ್ರವಾದ ಭಗವಂತನ ಸ್ವರೂಪ, ಸಮಗ್ರವಾದ ಭಗವಂತನ ಸ್ವರೂಪ ಅತ್ಯದ್ಭುತವಾದ ರೀತಿಯಲ್ಲಿ ಮಹಾಸ್ವಾಮಿಗಳವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ನಮ್ಮ ತಲೆಯಲ್ಲಿ ತುರುಕಿದ್ದಾರೆ. ಇದರ ತೃಪ್ತಿ, ಇದರ ಆನಂದ, ಇದರ ಸಂತೋಷ ನಮ್ಮ ಚಾತುರ್ಮಾಸ್ಯವನ್ನು ಮಾಡಿದ್ದರ ಹಾಗೆ ಅಂತ ತಾವು ಯಾರು ಭಾವಿಸಬಾರ್ದು. ಮೂಲರಾಮದೇವರ ಪೂಜೆಯನ್ನು ನೋಡಿದ್ದರ ಮಹಾಫಲ ಅಂದರೆ ಈ ಜ್ಞಾನ. ಇವತ್ತಿನ ಜ್ಞಾನ 50 ದಿನಗಳವರೆಗೆ ಮೂಲರಾಮದೇವರ ದರ್ಶನವನ್ನು ಮಾಡಿಕೊಂಡದ್ದರ ಮಹಾಫಲ ಪ್ರಾಪ್ತಿಗೆ ಇದು ನಾಂದಿಯಾಗಿರುವಂತಹ ಉಪನ್ಯಾಸ, ಊಹಾತೀತವಾಗಿರುವಂಥದ್ದು. ಅವರು 20 ನಿಮಿಷ ಪ್ರವಚನ ಹೇಳಿರಬಹುದು, ನಾನು 40 ನಿಮಿಷಗಳವರೆಗೆ ಆ ಉಪನ್ಯಾಸದ ಬಗ್ಗೆ ಹೇಳುವಷ್ಟು ನನಗೆ ಸಂತೋಷವಾಗಿದೆ. ಯಾಕೆ ಅಂದರೆ ಸರ್ವಮೂಲ, ಶ್ರೀಮನ್ಯಾಯಸುಧ, ವ್ಯಾಸತ್ರಯ, ಟಿಪ್ಪಣಿಗಳು, ಉಪನಿಷತ್ತು, ಗೀತೆ, ಭಾಗವತ, ಮಹಾಭಾರತ, ರಾಮಾಯಣ, ವೇದಗಳು, ಬ್ರಹ್ಮಸೂತ್ರಗಳು, ಬ್ರಹ್ಮಸೂತ್ರದ ಪ್ರತ್ಯಕ್ಷರ ಅದರೆಲ್ಲದರ ಸಾರವನ್ನು ಮಹಾಸ್ವಾಮಿಗಳು ದೇವರ ಬಗ್ಗೆ ಏನು ತಿಳಿಬೇಕು ಅಂತನ್ನುವುದನ್ನು ಪ್ರತಿನಿತ್ಯವೂ ಆ ಅಮೃತದ ಸಾಗರದಲ್ಲಿರುವ ಒಂದೊಂದು ಬಿಂದುಗಳನ್ನು ಕೊಡ್ತಿದ್ರು. ಅದೆಲ್ಲವೂ ಅಮೃತ ಸಾಗರದ ಬಿಂದುಗಳೇ. ಆದರೆ ಇವತ್ತು ಇಡಿಯಾದ ಅಮೃತ ಸಾಗರವನ್ನು ನಮ್ಮ ತಲೆಯಲ್ಲಿ ಹಾಕಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಸ್ವಾಮಿಗಳನ್ನು ವರ್ಣನೆ ಮಾಡೋ ಪ್ರಯೋಜನ ನನಗಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದ ಉದ್ದೇಶ ಇಷ್ಟೇ. ಈ ಉಪನ್ಯಾಸವನ್ನು ನಿಮಗೆ ಯಾವಾಗ ಮನಸ್ಸಿಗೆ ಬರುತ್ತೆ ಆಗ ಅದನ್ನು ಕೇಳ್ತಾ ಇರಿ. ಯಾವಾಗ ಮನಸ್ಸಿಗೆ ಬರುತ್ತೆ, ದೇವರ ಬಗ್ಗೆ ತಿಳಿಯಬೇಕು ಅಂತ ನಿಮಗೆ ಮನಸ್ಸಿಗೆ ಬಂದಾಗ ಒಟ್ಟಾರೆ ಟೊಟ್ಯಾಲಿಟಿಯಲ್ಲಿ, ಹೋಲ್ನೆಸ್ಸಿನಲ್ಲಿ ಏನಾದರೂ ತಿಳಿಯಬೇಕು ಅಂತ ದೇವರ ಬಗ್ಗೆ ನಿಮಗೆ ಅನಿಸಿದಾಗ ಈ ಪ್ರವಚನವನ್ನು ಕೇಳ್ತಾ ಇರಿ. ಇದು ಮುಗಿತು ಅಂತ ನಾ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಆದರೆ ಇಷ್ಟು ದಿವಸಗಳ ನಾನು ಕೇಳಿದೆ, ಇಷ್ಟು ದಿವಸಗಳ ಈ 50 ಅಲ್ಲ, ಅನೇಕ ಪ್ರವಚನಗಳಲ್ಲಿ ಮಹಾಸ್ವಾಮಿಗಳವರು ಇವತ್ತಿನ ದಿವಸ ದೊಡ್ಡ ಅಮೃತ ಸಾಗರವನ್ನು ನಮ್ಮ ಕೈಯಲ್ಲಿ, ಪರಿಪೂರ್ಣವಾದ ಭಗವಂತನನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅನಂತ ಕೃತಜ್ಞತೆಗಳನ್ನು ಹೇಳ್ತೇನೆ. ತಾವೆಲ್ಲರೂ ಈ ಪ್ರವಚನವನ್ನು ದೇವರ ಬಗ್ಗೆ ಅಂತ ಏನಾದರೂ ಭಾವಿಸುವುದಾದರೆ ಈ ಪ್ರವಚನವನ್ನು ಶ್ರವಣ ಮಾಡಿ ಉದ್ಧಾರವಾಗಿ